ಓಂ ಜಿಹ್ವಾಧ್ಯಾಯತನಂ ಸ್ವಶಬ್ದಾತ್ ಓಂ. ಇಲ್ಲಿ ಏನು ಸಮರ್ಥನೆ ಮಾಡ್ತಾ ಇದ್ದಾರೆ? ಭಗವಂತನಲ್ಲಿ ವಾಚಕವಾದ ಶಬ್ದಗಳು, ಭಗವಂತನನ್ನು ಬಿಟ್ಟು ಬೇರೆಯವನ್ನು ಹೇಳ್ತಕ್ಕಂಥ ಶಬ್ದಗಳು, ಅವುಗಳೆಲ್ಲದಕ್ಕೂ ಕೂಡ ಸಮನ್ವಯವನ್ನು ಹೇಳ್ತಾ ಇದ್ದಾರೆ. ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು ಮಾತ್ರ ಅಲ್ಲ, ಭಗವಂತನಲ್ಲಿಯೂ ಭಗವಂತನನ್ನು ಬಿಟ್ಟು ಬೇರೆ ಕಡೆನೂ ವಾಚಕವಾದ ಶಬ್ದಗಳ ಸಮನ್ವಯವನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಈ ಹಿಂದಿನ ಭಾಗದಲ್ಲಿ ತತ್ವಮಂಜರಿಕಾರರು ಹೇಳಿದರು. ಇಲ್ಲಿ ಸೂತ್ರ ಈ ಪಾದ ಯಾಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ನೋಡಿದಂತಾಯ್ತು. ಈಗ ಈ ಅಧಿಕರಣ, ದಿಗ್ಭಾದ್ಯಧಿಕರಣ, ಇದರ ಅವತಾರಿಕ ಏನು, ಹಿನ್ನೆಲೆ ಏನು ಅನ್ನೋದನ್ನು ತೋರಿಸ್ತಾರೆ. ಇಲ್ಲಿ ತನಕ ನಾವು ನೋಡಿದ್ದು ಒಟ್ಟಾರೆ ಒಂದು ಪಾದದ ಸಾರಾಂಶ. ಈಗ ಇಲ್ಲಿ ನೋಡೋದು ಈ ಅಧಿಕರಣದ ಹಿನ್ನೆಲೆ. ದೃಶ್ಯತ್ವಾದಿಗಳಿಂದ ಉಜ್ಜಿತನಾದವನು ವಿಷ್ಣು ಅಂತ ನೀವು ಹೇಳಿದ್ರಿ. ಅದರ ಮೇಲೆ ಈಗ ಆಕ್ಷೇಪ, ದೃಶ್ಯತ್ವದಿಂದ ಉಜ್ಜಿತನಾದವನು ವಿಷ್ಣು ಅಂತ ಹೇಗೆ ಹೇಳಿದಿರಿ ಅಂತ. ನಾನು ದೃಶ್ಯತ್ವಾದ್ಯುಜ್ಜಿತ ವಿಷ್ಣು ಇತಿ ಅಯುಕ್ತಂ, ವಿಷ್ಣು ಅಂತ ನೀವು ಹೇಳಿದ್ದು ಸರಿಯಾಗಲಿಲ್ಲ. ಯಾಕೆ? ಅದೇನು ಸಮಸ್ಯೆ ಏನು ಅಂದ್ರೆ, ಈ ಅದೃಶ್ಯತ್ವಾದಿ ಗುಣವುಳ್ಳಂಥವನು, ಅದೃಶ್ಯತ್ವಾದಿ ಧರ್ಮವುಳ್ಳವನು ಏನಾಗಿದ್ದಾನೆ? ಅದು ಹಿಂದೆ ನಮಗೆ ಬಂದಿದೆ ಅಥರ್ವಣ ಉಪನಿಷತ್ನಲ್ಲಿ. ಮೋಕ್ಷಕ್ಕೆ ಸಾಧನವಾದಂಥ ಪರವಿದ್ಯೆಗೆ ವಿಷಯನಾಗಿದ್ದಾನೆ, ಅದು ಹಿಂದೆ ಬಂದಿದೆ, ನಾವು ಅದನ್ನು ನೋಡಿದ್ದೇವೆ. ಅದು ಎಲ್ಲಿ ಬಂದಿದೆ ಅಂದರೆ, ತಮೈವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ಮುಂಚತ ಅಮೃತಸ್ಯೈಷ ಸೇತು, ಇದೆಲ್ಲ ಅಥರ್ವಣ ಉಪನಿಷತ್ತಿನ ಮಾತುಗಳು. ದ್ವೇ ವಿದ್ಯೆ ವೇದಿತೇವಿ ಪರಾಚೈವ ಅಪರಾಚ ಅಂತ ಏನು ಈ ಪರವಿದ್ಯೆಯನ್ನ ತಿಳ್ಕೊಳ್ಬೇಕು ಅಂತ ಏನು ಹೇಳಿದಾರಲ್ಲ ಹಿಂದೆ ಅಥರ್ವಣ ಉಪನಿಷತ್ನಲ್ಲಿ, ಆ ಪರವಿದ್ಯೆಗೆ ವಿಷಯನಾದವನು ಅದೃಶ್ಯತ್ವಾದಿ ಗುಣವುಳ್ಳವನು ಅಂತ ಹಿಂದೆ ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನ ಇಲ್ಲಿ ತತ್ವಮಂಜರಿಯಲ್ಲಿ ತದ್ಧರ್ಮಸ್ಯ ಅಮೃತ ಹೇತು ಜ್ಞಾನರೂಪ ಪರವಿದ್ಯಾ ವಿಷಯತ್ವಸ್ಯ ಅಂತ ಹೀಗೆ ಬಂದಿದೆ. ಅಲ್ಲಿ ತದ್ಧರ್ಮಸ್ಯ ಅಂದ್ರೆ ಆ ವಿಷ್ಣುವಿನ ಧರ್ಮಗಳು ಅಥವಾ ಅದೃಶ್ಯತ್ವಾದಿ ಗುಣವುಳ್ಳಂತಹ ವ್ಯಕ್ತಿಯ ಧರ್ಮಗಳು. ಅದೃಶ್ಯತ್ವಾದಿ ಧರ್ಮವುಳ್ಳವನು ಯಾರವನು? ತದ್ಧರ್ಮಸ್ಯ ಅಂದ್ರೆ ವಿಷ್ಣುವಿನ ಧರ್ಮಗಳು ಅಂತ ಇಟ್ಕೊಳ್ಳೋ ಬದಲು ಈ ಅದೃಶ್ಯತ್ವಾದಿ ಧರ್ಮವುಳ್ಳವನು ಅವನು ಯಾರು? ಆ ವ್ಯಕ್ತಿಯ ಗುಣ ಏನು ಅಂದ್ರೆ ಅಮೃತ ಹೇತು ಜ್ಞಾನರೂಪ ಪರವಿದ್ಯಾ ವಿಷಯತ್ವಸ್ಯ. ಅಮೃತ ಅಂದ್ರೆ ಮೋಕ್ಷ, ಮೋಕ್ಷಕ್ಕೆ ಹೇತುವಾದಂತಹ ಜ್ಞಾನ, ತತ್ವಜ್ಞಾನ. ಆ ತತ್ವಜ್ಞಾನವೇ ಮೋಕ್ಷಕ್ಕೆ ಕಾರಣವಾದ ಜ್ಞಾನ ಅಂದ್ರೇನೆ ಪರವಿದ್ಯಾ. ಆ ಪರವಿದ್ಯೆಗೆ ವಿಷಯನಾದವನು ಯಾರು? ಅದು ಈ ಅದೃಶ್ಯತ್ವಾದಿ ಗುಣವುಳ್ಳವನ ಧರ್ಮ. ಅದು ತದ್ಧರ್ಮಸ್ಯ ಪರವಿದ್ಯಾ ವಿಷಯತ್ವಸ್ಯ. ತದ್ಧರ್ಮ ಅಂತನ್ನೋದಕ್ಕೆ ಪರವಿದ್ಯಾ ವಿಷಯತ್ವಸ್ಯ ಅಂತನ್ನೋದು ವಿಶೇಷಣ. ಈ ಹೀಗೆ ಪರವಿದ್ಯಾ ವಿಷಯತ್ವ ಅಂತನ್ನೋದು ತದ್ಧರ್ಮ. ಅದು ಯಾರ ಧರ್ಮ? ಅದೃಶ್ಯತ್ವಾದಿ ಗುಣವುಳ್ಳ ವ್ಯಕ್ತಿಯ ಧರ್ಮ. ಅದು ಅದನ್ನ ಹಿಂದೆ ಹೇಳಿದ್ದಾರೆ. ಹಾಗಾದ್ರೆ ಈ ಪರವಿದ್ಯಾ ವಿಷಯತ್ವ ಅಂತನ್ನೋದು ಮತ್ತೆ ಅದೃಶ್ಯತ್ವಾದಿ ಗುಣಗಳು ಇವೆರಡೂ ಕೂಡ ಒಬ್ಬನಲ್ಲೇ ಇರಬೇಕಂತನ್ನೋದು ನಿಶ್ಚಿತ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಅವನು ಯಾರು ಆ ವ್ಯಕ್ತಿ ಅಂತ ಒಂದು ಪ್ರಶ್ನೆ ಬರ್ಬೋದು. ಈಗ ಅವನು ಯಾರು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಬೇರೆ ಬೇರೆ ವೇದವಾಕ್ಯಗಳನ್ನು ನಾವು ಗಮನಿಸಬೇಕು. ಒಂದು ಈ ಪ್ರಕೃತಿ ಅಥವಾ ವಾಯು ಅಥವಾ ರುದ್ರ ಅಥವಾ ಜೀವ ಇವರು ಯಾರೂ ಆಗಿರಬಹುದು ಅಂತ ಅಲ್ಲೊಂದು ಸಾಧ್ಯತೆ ನಮಗೆ ಕಂಡು ಬರ್ತಾ ಇದೆ. ಅದ್ರ ಬಗ್ಗೆ ನಾವೀಗ ಒಂದೊಂದನ್ನೇ ನೋಡೋಣ. ಪ್ರಕೃತಿ, ವಾಯು, ರುದ್ರ, ಜೀವ, ಈ ನಾಲ್ಕು. ಅಲ್ಲಿ ಯಸ್ಮಿನ್ ದ್ಯೌಹು ಪೃಥಿವೀ ಚಾಂತರಿಕ್ಷಂ ಅಂತ ಹೀಗೊಂದು ವೇದವಾಕ್ಯ. ಇದನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಉದ್ಧರಿಸಿದ್ದಾರೆ, ಅದನ್ನು ನೋಡಬಹುದು. ಯಸ್ಮಿನ್ ದ್ಯೌ ಪೃಥಿವೀ ಚಾಂತರಿಕ್ಷಂ ಓತಂ ಮನಸ್ಸಹ ಪ್ರಾಣೈಶ್ಚ ಸರ್ವೈಹಿ ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ಮುಂಚಥ
ಅಮೃತ ಶೇಷ ಸೇತು ಅಂತ. ಈ ಯಸ್ಮಿನ್ ಯಾವ ಆ ವ್ಯಕ್ತಿಯಲ್ಲಿ ದೇವು ಆಕಾಶವು ಮತ್ತೆ ಪೃಥ್ವಿಯು ಅಂತರಿಕ್ಷವು ಓತಂ ಅವನಲ್ಲೇ ಅದು ಆಶ್ರಿತವಾಗಿವೆ. ಮತ್ತೆ ಮನಸ್ಸು ಅಲ್ಲೇ ಇದೆ. ಸಹ ಪ್ರಾಣೈಹಿ ಎಲ್ಲ ಪ್ರಾಣಿಗಳು ಅಥವಾ ಇಂದ್ರಿಯಗಳ ಜೊತೆಗಿದೆ. ಸರ್ವೈಹಿ ಪ್ರಾಣೈಹಿ ತಮೇವೈಕಂ ಜಾನಥ ಆ ಒಬ್ಬ ಆತ್ಮನನ್ನೇ ನೀವು ತಿಳಿಯಿರಿ. ಅನ್ಯಾವಾಚೋ ಮುಂಚತ ಬೇರೆ ಮಾತುಗಳನ್ನು ಬಿಡಿರಿ. ತಮೇ ಅಮೃತಶೇಷ ಸೇತು ಈ ಒಬ್ಬ ಆತ್ಮ ಏನಿದ್ದಾನಲ್ಲ ನೀವು ತಿಳಿಯಬೇಕಾದಂಥ ಒಬ್ಬ ಆತ್ಮ ಅವನೇ ನಿಮ್ಮ ಅಮೃತ ಅಂದ್ರೆ ಮೋಕ್ಷಕ್ಕೆ ಕಾರಣ ಅಂತಿಷ್ಟು ಪ್ರತಿಪಾದನೆ ಮಾಡಿದ್ದಾರೆ. ಇದನ್ನ ಯಸ್ಮಿನ್ ದೇವು ಇತಿ ಅಂತೇನೋ ರಾಘವೇಂದ್ರ ಸ್ವಾಮಿಗಳಿಗೆ ಹೇಳಿದಾರಲ್ಲ ಇದು. ಅಲ್ಲಿ ಅಮೃತಶೇಷ ಸೇತು ಇತಿ ಆಥರ್ವಣೇ ಏವ ಸಪ್ತಮಿ ವಿಭಕ್ತಿ ಅದು. ತಮೇವೇಕಂ ಜಾನಥ ಆತ್ಮಾನ ಮನ್ಯಾವಾಚೋ ಮುಂಚಥ ಈ ವಿಮುಂಚಥ ಅಂತಿದೆ ನೋಡಿ, ಅದು ಮುಂಚಥ ಅಂತ ಆಗ್ಬೇಕು ಅಂತ ಒಂದು ಪಾಠ ಕೇಳಿ ಬರ್ತದೆ. ಬನ್ನಂಜಿ ಗೋವಿಂದಾಚಾರ್ಯ ಹೇಳಿದ ಪ್ರಕಾರ ಆ ಥರ ಆಗ್ಬೇಕು ಅಂತ. ಅನ್ಯಾವಾಚೋ ಮುಂಚಥ ಅಂತೇಳಿ ಅದು ಹೇಗೆ ಮುಂಚಥ ಅಂತ ಹೇಳಬೇಕು ವಿಮುಂಚಥ ಅಂತ ಹೇಳಬೇಕು ಅಂತಂದ್ರೆ ಅವರವರಿಗೆ ಸಂಬಂಧಪಟ್ಟಂತೆ ಅದನ್ನು ತೀರ್ಮಾನಿಸಲಿಕ್ಕಾಗೋದಿಲ್ಲ. ಅಂತೂ ತಮೈವೇಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ ಅಮೃತಶೇಷ ಸೇತು ಇಲ್ಲಿಗೆ ಆ ವಾಕ್ಯ ಮುಕ್ತಾಯ ಕಾಣ್ತದೆ. ಅದರ ಹಿಂದಿಂದು ಇದು ಯಸ್ಮಿನ್ ದೇವ್ ಪೃಥ್ವಿ ಚಾಂತರಿಕ್ಷಂ ಓತಂ ಮನಃ ಸಹ ಪ್ರಾಣೇಶ್ಚ ಸರ್ವೈಹಿ ಅಂತ. ಅದಾದ್ಮೇಲೆ ತಮೈವೈಕಂ ಜಾನಥ ಅಂತ. ಇತಿ ಆಥರ್ವಣೇ ಏವ ಆಥರ್ವಣ ಉಪನಿಷತ್ತಿನಲ್ಲಿ ಉತ್ತರತ್ರ ಮುಂದೆ ಇರುವುದು ತಮೇವೈಕಂ ಜಾನಥ ಅಂತ, ಹಿಂದೆ ಇರುವುದು ಯಾವುದು ಯಸ್ಮಿನ್ ದೇವ್ಹು ಅನ್ನುವಂಥ ವೇದವಾಕ್ಯ. ಇದನ್ನ ಪುಸ್ತಕ ಇಟ್ಕೊಂಡು ಓದುವವರಾಗಲಿ ಮತ್ತೆ ಯಾರೇ ಆಗಲಿ ಈ ಉತ್ತರತ್ರ ಮತ್ತು ಪೂರ್ವವಾಕ್ಯ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಇತಿ ಆಥರ್ವಣೆ ಉತ್ತರತ್ರ ಆಥರ್ವಣ ಉಪನಿಷತ್ನಲ್ಲಿ ಮುಂದೆ ಹೀಗೆ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ ಅಂದರೆ ತಮೈವೈಕಂ ಜಾನಥ ಆತ್ಮಾನಂ ಅಂತ ಅನ್ನೋದನ್ನು ಮುಂದೆ ಹೇಳಿದ್ದಾರೆ. ವಾಕ್ಯ ನೋಡುವಾಗ ಮುಂದೆ ಯಾವ್ದು ಹೇಳಿದ್ದಾರೆ ಹಿಂದೆ ಯಾವ್ದು ಹೇಳಿದ್ದಾರೆ ಅಂತ ಕನ್ಫ್ಯೂಸ್ ಆಗ್ತದೆ. ಉತ್ತರತ್ರ ಹೇಳಿರುವುದು ಯಸ್ಮಿನ್ ದೇವ್ಹು ಅಂತ ಹೇಳಿದ್ದಾರೆ ಏನೋ ಅಂತ ನಮ್ಗೆ ಅನಿಸ್ಬಿಡ್ತದೆ. ಪೂರ್ವಾವಲೋಕನ ಮಾಡುವಾಗ ನನಗೂ ಕೂಡ ಹಾಗೆ ಕಾಣಿಸುತ್ತೆ. ಹಾಗಲ್ಲ, ಉತ್ತರತ್ರ ಹೇಳಿರುವುದು ಅಂದ್ರೆ ಮುಂದೆ ಹೇಳಿರುವುದು ತಮೈವೈಕಂ ಜಾನಥ ಅಂತ. ಪೂರ್ವವಾಕ್ಯದಲ್ಲಿ ಹೇಳಿರುವುದು ಯಾವುದನ್ನ ಯಸ್ಮಿನ್ ದೇವ್ಹು ಅಂತ ಪೂರ್ವವಾಕ್ಯದಲ್ಲಿ ಹೇಳಿರುವುದು. ಅದನ್ನ ಆ ಉಪನಿಷತ್ ಭಾಗವನ್ನೇ ಬ್ರಹ್ಮಸೂತ್ರ ಭಾಷ್ಯಕ್ಕನುಸಾರವಾಗಿ ನಾವು ನೋಡಿದ್ರೆ ನಾವು ಸ್ಪಷ್ಟ ಆಗ್ತದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಅಂತೂ ಯಸ್ಮಿನ್ ದೇವ್ ಪೃಥ್ವಿ ಚ ಅಂತ ಅನ್ನೋದು ಮೊದಲನೇದ್ದು, ತಮೈವೈಕಂ ಜಾನಥ ಅನ್ನೋದು ಎರಡನೇದ್ದು. ಹೀಗೆ ಪೂರ್ವವಾಕ್ಯೋಕ್ತ ದ್ವಿಭೂ ಆಧಾರೇ ಶ್ರವಣಾತ್ ಪೂರ್ವವಾಕ್ಯದಲ್ಲಿ ಹೇಳಲ್ಪಟ್ಟಂತಹ ಒಬ್ಬ ವ್ಯಕ್ತಿ ಅವನೇನಾಗಿದ್ದಾನೆ ದ್ಯೂಗೆ ಪೃಥ್ವಿಗೆ ಮತ್ತು ಅಂತರಿಕ್ಷಕ್ಕೆ ಆಧಾರನಾಗಿದ್ದಾನೆ, ಮನಸ್ಸಿಗೆ ಆಧಾರನಾಗಿದ್ದಾನೆ, ಪ್ರಾಣಕ್ಕೆ ಆಧಾರನಾಗಿದ್ದಾನೆ. ಹೀಗೆ ಪೂರ್ವವಾಕ್ಯದಲ್ಲಿ ಹೇಳಲ್ಪಟ್ಟಂತಹ ದ್ಯೂ ಭೂ ಇತ್ಯಾದಿಗಳಿಗೆ ಆಧಾರನಾದಂತಹ ಆ ಒಬ್ಬ ವ್ಯಕ್ತಿ ಇರ್ತಾನೆ ಆಧಾರೇ ಶ್ರವಣ, ಅವನಲ್ಲಿ ಈ ಎಲ್ಲ ಗುಣಗಳು ಕೂಡ ಕೇಳಿ ಬರ್ತಾ ಇವೆ. ನೋಡಿ, ಈಗ ತದ್ಧರ್ಮಸ್ಯ ಅಮೃತ ಹೇತು ರೂಪ ಪರವಿದ್ಯಾ ವಿಷಯತ್ವಸ್ಯ ಈ ವಿಷಯತ್ವವು ಅವನಲ್ಲಿ ಕೇಳಿ ಬರ್ತಾ ಇದೆ, ಅವನಿಗೆ ಸಂಬಂಧಪಟ್ಟಂತೆ ಕೇಳಿ ಬರ್ತಾ ಇದೆ. ಈಗ ಅದನ್ನ ಹೀಗೆ ತಿಳ್ಕೊಳ್ಬೇಕು. ಹೀಗೆ ತದ್ಧರ್ಮಸ್ಯ ಅಮೃತ ಹೇತು ಜ್ಞಾನರೂಪ ಪರವಿದ್ಯಾ ವಿಷಯತ್ವಸ್ಯ ಅಂತೇನು ಹಿಂದಿನ ವಾಕ್ಯದಲ್ಲಿ ಬಂದಿದೆ, ಅದು ಶ್ರವಣಾತ್ ಕೇಳಿ ಬರ್ತಾ ಇದೆ. ಎಲ್ಲಿ ಕೇಳಿ ಬರ್ತಾ ಇದೆ ಅಂದ್ರೆ ದ್ಯೂಭೂ ಇತ್ಯಾದಿಗಳಿಗೆ ಆಧಾರನಾದಂಥ ವ್ಯಕ್ತಿಯಲ್ಲಿ ಅದು ಕಂಡು ಬರ್ತಾ ಇದೆ. ಇತ್ಯಾದಿ ಆಧಾರೇ ಶ್ರವಣಾತ್ ಕೆಳಗೆ ಅನುವಾದ ಮಾಡುವವರು ಇತ್ಯಾದಿ ಶ್ರುತಿಯಲ್ಲಿ ಕೇಳಿ ಬರ್ತಾ ಇದೆ ಅಂತಿದೆ. ಶ್ರುತಿಯಲ್ಲಿ ಕೇಳಿ ಬರ್ತಿದೆ ತಪ್ಪಲ್ಲ. ವಾಕ್ಯ ಹೇಳುವುದು ದ್ಯೂಭೂ ಇತ್ಯಾದಿಗಳಿಗೆ ಆಧಾರಭೂತನಾದಂಥ ವ್ಯಕ್ತಿಯಲ್ಲಿ ಕೇಳಿ ಬರ್ತಾ ಇದೆ ಅಂತ. ಆಧಾರೇ ವ್ಯಕ್ತವು ಆಧಾರಭೂತಾಯ ವ್ಯಕ್ತವು ಆಧಾರಭೂತನಾದ ವ್ಯಕ್ತಿಯಲ್ಲಿ ಅದು ಕಂಡು ಬರ್ತಾ ಇದೆ ಅಂತ ಶ್ರುತಿಯಲ್ಲಿ ಅದು ಶ್ರುತಿಯ ಮೂಲಕ ಕಂಡು ಬರ್ತಾ ಇದೆ ಅಂತ ತಾತ್ಪರ್ಯ ಆದರು. ಆಯ್ತಾ? ಹೀಗೆ ಶ್ರವಣಾತ್ ತಸ್ಯ ಚ ಅದು ಯಾರು ಹಾಗಾದ್ರೆ ಆ ವ್ಯಕ್ತಿ? ದ್ಯೂಭೂ ಇತ್ಯಾದಿಗಳಿಗೆ ಆಧಾರನಾದಂಥ ವ್ಯಕ್ತಿ ಯಾರು? ಅಥವಾ ದ್ವಿಭೂ ಇತ್ಯಾದಿಗಳಿಗೆ ಆಧಾರನಾದವನು ವಿಷ್ಣು ಅಂತ ನೀವು ಹೇಳ್ಬೋದು. ಆದರೆ ದ್ವಿಭೂ ಇತ್ಯಾದಿಗಳಿಗೆ ಆಧಾರನಾದವನು ವಿಷ್ಣು ಅಲ್ಲ. ಇನ್ನೇನು ಅಂದ್ರೆ ಒಂದ ಪ್ರಕೃತಿ ಅಥವಾ ರುದ್ರ
ಅಥವಾ ವಾಯು ಅಥವಾ ಜೀವ? ಇದು ಪ್ರಶ್ನೆ ಇದೆ. ಇದು ನೋಡಿ, ತಸ್ಯ ಚ ಆ ಭೂ ಇತ್ಯಾದಿಗಳಿಗೆ ಆಧಾರನಾದಂಥ ವ್ಯಕ್ತಿಯು ಯಾರಾಗಿದ್ದಾನೆ ಅಂದ್ರೆ ಆಕಾಶ ಏವ ತದೋತಂಚ ಪ್ರೋತಂಚ, ಆಕಾಶದಲ್ಲಿಯೇ ಅದೆಲ್ಲವೂ ಕೂಡ ಓತಪ್ರೋತವಾಗಿದೆ ಅಂತ ಈಗ ಕಂಡು ಬರ್ತಾ ಇದೆ. ಈ ಆಧಾರ ಪ್ರಕೃತಿಯಾಗಿದೆ ಅಂತೀಗ. ಆಕಾಶ ಏವ ಆಕಾಶದಲ್ಲಿಯೇ, ತತ್ ಇದೆಲ್ಲವೂ ಕೂಡ ಓತಂಚ ಪ್ರೋತಂಚ ಇದೆಲ್ಲವೂ ಕೂಡ ಅಲ್ಲಿಯೇ ಓತಪ್ರೋತವಾಗಿ ಹೆಣೆದುಕೊಂಡಿದೆ ಅಂತ ಈಗ ಅದರ ತಾತ್ಪರ್ಯ. ಈಗ ನಾವು ನೋಡ್ತಿರುವಂತಹ ಆಕಾಶ ಏವ ತದೋತಂಚ ಪ್ರೋತಂಚ ಮತ್ತೆ ವಾಯುನಾವೈ ಗೌತಮ ಸೂತ್ರೇಣ ಅಯಂಚ ಲೋಕ ಪರಶ್ಚ ಲೋಕಶ್ಚ ಸಂದೃಬ್ಧಾನಿ ಭವಂತಿ ಅಂತ ಏನಿದೆಯಲ್ಲ, ಇವೆರಡೂ ಕೂಡ ಬೃಹದಾರಣ್ಯಕ ಉಪನಿಷತ್ತಂದು. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಾಜ್ಞವಲ್ಕ್ಯರು ಮತ್ತೆ ಗಾರ್ಗಿ ಅವರ ನಡುವೆ ನಡೆಯುವಂತಹ ಒಂದು ಸಂವಾದ ಏನಿದೆ ಅಲ್ಲಿ ಬಂದಿರುವಂಥದ್ದು. ಸಹೋವಾಚ ಯದೂರ್ಧ್ವಂ ಗಾರ್ಗಿ ದಿವೋ ಯದವಾಕ್ ಪೃಥಿವ್ಯಾ ಯದಂತರ ದ್ಯಾವಾ ಪೃಥಿವೀ ಇಮೇ ಯದ್ಭೂತಂ ಚ ಭವಚ್ಚ ಭವಿಷ್ಯಚ್ಚ ಇತ್ಯಾಚಕ್ಷತೆ ಆಕಾಶೇ ತದೋತಂ ಚ ಪ್ರೋತಂ ಚ. ಹಿಂದಿನದು ಇಂದಿನದು ಮುಂದಿನದು ಎಲ್ಲವೂ ಕೂಡ ಆಕಾಶದಲ್ಲಿಯೇ ಓತಪ್ರೋತವಾಗಿ ಹೆಣೆದುಕೊಂಡಿದೆ ಅಂತ ಹೀಗೆ ಅದರ ತಾತ್ಪರ್ಯ. ಮುಂದೆ ಈ ಅದರ ನಂತರ ವಾಯುನಾಭೈ ಗೌತಮ ಸೂತ್ರೇಣ ಅಯಂಚ ಲೋಕ ಪರಶ್ಚ ಲೋಕಶ್ಚ ಸಂದೃಬ್ಧಾನಿ ಭವಂತಿ ಅಂತ ಏನಿದೆ ಅದು ಕೂಡ ಈ ಬೃಹದಾರಣ್ಯಕ ಉಪನಿಷತ್ತಿಂದೆ. ನಮಗೆ ಆಕಾಶ ಏವ ತದೋಚಂಚ ಪ್ರೋತಂಚ ಎಂಬ ಮಾತಿನಿಂದ ಇದು ಪ್ರಕೃತಿಯೇ ಈ ದ್ಯೂಭೂ ಇತ್ಯಾದಿ ಲೋಕಗಳಿಗೆ ಆಧಾರ ಅಂತ ತಿಳಿದು ಬರ್ತದೆ. ಆಕಾಶ ಶಬ್ದದಿಂದ ಪ್ರಕೃತಿಯನ್ನು ಅವರು ತಿಳ್ಕೊಂಡಿದ್ದಾರೆ. ಪ್ರಶ್ನೆ ಮಾಡುವವರು, ಅವರ ಅಭಿಪ್ರಾಯ ತಪ್ಪಿರಬಹುದು, ಆದರೆ ಅವರು ಪ್ರಶ್ನೆ ಮಾಡುವವರು ಆ ಥರ ಮಾಡಿದ್ದಾರೆ ಅಂತ ಅರ್ಥ. ಹೀಗೆ ಆಕಾಶ ಏವ ತದೋಚಂಚ ಪ್ರೋತಂಚ ಎಂಬ ವೇದವಾಕ್ಯವನ್ನು ಗಮನಿಸಿದರೆ ಪ್ರಕೃತಿಯೇ ದ್ಯೂಭೂ ಇತ್ಯಾದಿ ಲೋಕಗಳಿಗೆ ಆಧಾರ ಅಂತ ಗೊತ್ತಾಗ್ತದೆ. ಅಂತೂ ವಿಷ್ಣು ಅಲ್ಲ ಅಂತ ಗೊಂದಲ ಹುಟ್ಟಿಸುವವರು ವಿಷ್ಣು ಅಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವುದು ಅಂದ್ರೆ ಪ್ರಕೃತಿ ಇರಬಹುದು, ಆಕಾಶದಲ್ಲಿಯೇ ಎಲ್ಲವೂ ಇದೆ ಅಂತ. ಮತ್ತೆ ಹಾಗಾದ್ರೆ ಇನ್ನೊಂದು ಏನಿರ್ಬೋದು? ವಾಯುವೆ ಅಂತ. ಅದಕ್ಕೆ ಇದು ಕೂಡ ಬೃಹದಾರಣ್ಯಕದ್ದು ಅಂತ ಹೇಳಿದೆ. ಅಯಂಚ ಲೋಕಃ ಪರಶ್ಚ ಲೋಕಃ, ಈ ಲೋಕವು ಪರಲೋಕವು ಎಲ್ಲವೂ ಕೂಡ ವಾಯುವಿನಿಂದಲೇ ಸೂತ್ರೇಣ ವಾಯುನ, ಸೂತ್ರ ಎಂಬ ಹೆಸರುಳ್ಳಂತಹ ವಾಯುವಿನಿಂದಲೇ ಸಂದೃಬ್ಧವಾಗಿದೆ ಅಂತ ಹೀಗಾದರ ತಾತ್ಪರ್ಯ. ವಾಯುನ ವೈ ಗೌತಮ, ವಾಯು ಸೂತ್ರ ಎಂಬ ಹೆಸರಿನ ವಾಯುವಿನಿಂದ ಈ ಲೋಕವು ಆ ಲೋಕವು ಎಲ್ಲವೂ ಕೂಡ ಹಿಡಿದಿಡಲ್ಪಟ್ಟಿದೆ. ಗೌತಮ ಅಂತ ಆ ಒಬ್ಬ ಋಷಿಪುತ್ರನಿಗೆ ಇವರು ಮಾಡ್ತಾ ಇರುವಂತಹ ಒಂದು ಸಂಬೋಧನ. ಆಯ್ತಾ? ಈ ಮಾತನ್ನು ಗಮನಿಸಿದರೆ ವಾಯುವೇ ಆ ದ್ಯುಭಾಧ್ಯಾಯತನ ಅಂತ ಕಂಡು ಬರ್ತದೆ. ಇನ್ನು ಕೆಲವೊಂದು ವೇದವಾಕ್ಯಗಳನ್ನು ಗಮನಿಸಿದರೆ ರುದ್ರನೇ ಅದಕ್ಕೆ ದ್ಯೂಭೂ ಇತ್ಯಾದಿ ಲೋಕಗಳಿಗೆ ಆಧಾರ ಅಂತ ಕಾಣಿಸ್ತದೆ. ಅದ್ಯಾವುದು ಅಂದರೆ ರುದ್ರೋವಾವ ಸರ್ವಾಧಾರ ಅಂತ ಕೆಲವು ವೇದವಾಕ್ಯಗಳು. ಅದನ್ನು ಗಮನಿಸಿದರೆ ರುದ್ರೋವಾವ ಲೋಕಾಧಾರ ಅಂತಿದೆ ನೋಡಿ ತತ್ವಮಂಜರಿಯಲ್ಲಿ. ಕೆಳಗೆ ಇವರು ರುದ್ರೋವಾವ ಸರ್ವಾಧಾರ ಅಂತ ಬರೆದಿದ್ದಾರೆ. ಮತ್ತು ಅದು ಕೂಡ ಎಲ್ಲಿ ಬಂದಿರುವುದು ಅಂತ ನನಗೆ ಸ್ಪಷ್ಟ ಆಗಲಿಲ್ಲ, ಯಾವ ವೇದವಾಕ್ಯದಲ್ಲಿ ಬಂದಿರೋದು ಅಂತೇಳಿ. ಅದಕ್ಕೆ ಅಂತೂ ಕೆಲವು ವೇದವಾಕ್ಯಗಳನ್ನು ಗಮನಿಸಿದರೆ ರುದ್ರನೇ ಈ ದ್ಯೂಭೂ ಮೊದಲಾದವುಗಳಿಗೆ ಆಧಾರ ಅಂತ ಕಂಡು ಬರ್ತದೆ ಅಂತ ಇಷ್ಟು ಗೊತ್ತಾಗ್ತದೆ. ಬ್ರಹ್ಮಸೂತ್ರ ಭಾಷ್ಯವನ್ನು ನಾವು ನೋಡಿದರೆ ಅಲ್ಲಿ ಇದೂ ಇಲ್ಲ, ಈ ಎರಡು ವೇದವಾಕ್ಯಗಳು ಇಲ್ಲ. ಪ್ರಾಣಾನಾಂ ಗ್ರಂಥಿರಸಿ ರುದ್ರೋಮಾ ವಿಶಾಂತಕಃ, ಅಲ್ಲಿ ಇದು ಮಹಾನಾರಾಯಣ ಉಪನಿಷತ್ತದ್ದು. ಪ್ರಾಣೇಶ್ವರ ಕೃತ್ತಿವಾಸ ಪಿನಾಕಿ ಅಂತ ಇದು ಇನ್ನೊಂದು ಘೃತ ಸೂಕ್ತ. ಅಲ್ಲೆಲ್ಲ ರುದ್ರನೇ ಪ್ರಾಣಕ್ಕೆ ಆಧಾರ, ಪ್ರಾಣ ಮತ್ತು ದ್ಯೂಭೂ ಇತ್ಯಾದಿ ಸರ್ವಕ್ಕೂ ಕೂಡ ಆಧಾರ ಅಂತ ಹೀಗೆ ಅಲ್ಲಿ ಕಂಡು ಬರ್ತದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ರುದ್ರೋವಾವ ಲೋಕಾಧಾರ ಅಂತಾಗಲಿ ರುದ್ರೋವಾವ ಸರ್ವಾಧಾರ ಅಂತಾಗಲಿ ಈಗ ನಾವು ನೋಡ್ತಿರುವಂತಹ ದ್ಯುಭಾದ ಅಧಿಕರಣದ ಹಿನ್ನೆಲೆಯಲ್ಲಿಲ್ಲ, ಮುಂದೆಲ್ಲಾದರೂ ಇರಬಹುದು. ಆಚಾರ್ಯ ಹೇಳಿದ್ದು ಇದನ್ನು ಹೇಳಿದ್ದಾರೆ, ಪ್ರಾಣೇಶ್ವರ ಕೃತ್ತಿವಾಸಾಹ ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ಮಾವಿಷಾಂತಕಃ ಅಂತ ಇದಿಷ್ಟನ್ನ ತಿಳ್ಕೋಬೇಕು. ಹೀಗೆ ಆಕಾಶೇವ ತದೋತಂಚ ಪ್ರೋತಂಚ ಇದು ಪ್ರಕೃತಿಗೆ ಸಂಬಂಧಪಟ್ಟಂತೆ, ವಾಯುನಾವಯಿ ಅಂತನ್ನೋದು ವಾಯುವಿಗೆ ಸಂಬಂಧಪಟ್ಟಂತೆ, ರುದ್ರೋವಾವಲೋಕಾಧಾರ ಅನ್ನೋದು ರುದ್ರನಿಗೆ ಸಂಬಂಧಪಟ್ಟಂತೆ. ಇದು ಸಮಾಖ್ಯಾಭಿ, ಸಮಾಖ್ಯ ಅಂದರೆ ಸಮಾನ ವಿಷಯಕವಾದಂತಹ ಕೆಲವು ವೇದವಾಕ್ಯಗಳು. ಅವುಗಳನ್ನು ಗಮನಿಸಿದರೆ ಪ್ರಕೃತಿ ವಾಯು ರುದ್ರಾಣ ಕ್ರಮವಾಗಿ ಈ ಮೂರು ವೇದವಾಕ್ಯಗಳಿಂದ ಪ್ರಕೃತಿ ವಾಯು ರುದ್ರಗಳೇ ದ್ಯುಭಾಧ್ಯಾಯತನ ಅಂತ ಕಂಡು ಬರ್ತದೆ. ಅಥವಾ
ಬಹುಧಾ ಜಾಯಮಾನ ಅಂತ ಇನ್ನೊಂದು ವೇದವಾಕ್ಯ ಇದೆ. ಇತಿ ಉತ್ತರವಾಕ್ಯ ಶ್ರುತ ಜಾಯಮಾನತ್ವ ಲಿಂಗೇನ. ಇನ್ನೊಂದು ವೇದವಾಕ್ಯ ಇದೆ. ಅದೆಲ್ಲಿದು ಅಂತಂದರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿದೆ. ಅದು ಉತ್ತರವಾಕ್ಯ ಅಂದರೆ ಮುಂಡಕೋಪನಿಷತ್ತು. ಸಯೇಷಃ ಅಂತಸ್ಥಿರತೆ ಬಹುಧಾ ಜಾಯಮಾನ ಅಂತ ಕಂಡು ಬರ್ತದೆ. ಬಹುಧಾ ಹುಟ್ಟುವವನು ಯಾರು? ನಿಮ್ಮ ವಿಷ್ಣುವಿನ ಅಲ್ಲ, ಅವನೇನು ಬಹುಧಾ ಹುಟ್ಟೋದಿಲ್ಲ. ಆದ್ದರಿಂದ ಬಹುಧಾ ಹುಟ್ಟುವವನು ಯಾರು? ಜೀವನೇ. ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ಇತಿ ಜೀವಲಿಂಗಾಚ್ಯ ಅಂತಿದ್ದಾರೆ. ಹೀಗೆ ಶ್ರುತ ಜಾಯಮಾನತ್ವ ಅನ್ನೋದೊಂದು ಲಿಂಗ. ಆ ಜಾಯಮಾನತ್ವ ಎಂಬ ಲಿಂಗವನ್ನು ಕಾರಣವನ್ನು ಗಮನಿಸಿದ್ರೆ ರುದ್ರ ಅಲ್ಲ ಜೀವನೇ ಅಂತ ಗೊತ್ತಾಗ್ತದೆ. ಜೀವಸ್ಯ ಚ ಪ್ರಾಪ್ತತ್ವ ಸಮಾಖ್ಯಾದಿ ಸ್ಥಿತ ರುದ್ರಾದಿ ಶಬ್ದಾನಾಂ ರುದ್ರಾದಾವೇವ ರೂಢತ್ವ. ನೀವೇನೋ ಮತ್ತೆ ಸಾಹಸ ಮಾಡಲಿಕ್ಕೆ ಹೋಗ್ಬೋದು. ವಿಷ್ಣು ಸರ್ವೋತ್ತಮತ್ವವಾದಿಗಳು ಏನಂತ ರುದ್ರ, ವಾಯು, ಪ್ರಕೃತಿ ಮತ್ತು ಜೀವ ಇತ್ಯಾದಿ ಶಬ್ದಗಳನ್ನು ವಿಷ್ಣುವಿನಲ್ಲೇ ಸಮನ್ವಿತ ಮಾಡ್ತೀವಿ ಅಂತ ನೀವು ಹೋಗ್ಬೋದು. ಅಂಥ ದುಸ್ಸಾಹಸ ಮಾಡಬೇಡಿ. ಯಾಕಂದರೆ ರುದ್ರಾದಾವೇವ ರೂಢತ್ವ, ಅವೆಲ್ಲವೂ ರುದ್ರಾದಿಗಳಲ್ಲೇ ರೂಢ ಅಂತ ಕಂಡು ಬಂದಿದೆ. ಆದ್ದರಿಂದ ಪ್ರಾಚೀನೋಪಿ ತೇಷಾಂ ಅನ್ಯತಮಃ ನ ವಿಷ್ಣು. ಈ ಹಿಂದಿನ ನಾಲ್ಕರಲ್ಲಿ ಪ್ರಕೃತಿ, ವಾಯು, ರುದ್ರ ಮತ್ತು ಜೀವ, ಈ ನಾಲ್ಕರಲ್ಲಿ ಈ ಪ್ರಾಚೀನ ಅಂದರೆ ಹಿಂದೆ ಹೇಳಿದಂಥ ತೇಷಾಂ ಅನ್ಯತಮಃ, ಅವರಲ್ಲಿ ನಾಲ್ಕರಲ್ಲಿ ಯಾವುದಾದ್ರೂ ಒಂದಿರಬಹುದು, ಆದರೆ ವಿಷ್ಣು ಅಲ್ಲ. ಇತ್ಯತಃ ಪ್ರಾಪ್ತಂ. ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಜಿಹ್ವಾಧ್ಯಾಯತಂ ಸ್ವಶಬ್ದಾತ್ ಎಂಬ 7 ಸೂತ್ರಗಳನ್ನು ಒಳಗೊಂಡಂಥ ಜಿಹ್ವಾಧ್ಯಾಯ ಅಧಿಕರಣ ಹೊರಟಿದೆ. ತದರ್ಥಂ ಭಾಷತೆ ಸರ್ವಾಶ್ರಯ ಐತೆ. ಆ ಅಧಿಕರಣದ ಅರ್ಥವನ್ನು ಆಚಾರ್ಯರ ಭಾಷ್ಯದಲ್ಲಿ ಸರ್ವಾಶ್ರಯ ಪೂರ್ಣ ಗುಣ ಎಂಬ ಮಾತಿನಿಂದ ಸಂಗ್ರಹಿಸಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ತತ್ರ ಅನ್ಯತ್ರ ಚ ಪ್ರಸಿದ್ಧಾನಾಂ ಶಬ್ದಾನಾಂ ವಿಷ್ಣು ಸಮನ್ವಯಂ ಪ್ರಾಯೇಣ ಅಸ್ಮಿನ್ ಪಾದೇ ದರ್ಶಯತಿ. ಈ 3ನೇ ಪಾದದಲ್ಲಿ ಹೆಚ್ಚುಯಾಗಿ ಮಾಡುವ ಕೆಲಸ ಏನು ಅಂದರೆ ತತ್ರ ವಿಷ್ಣುವಿನಲ್ಲಿ, ಅನ್ಯತ್ರ ಬೇರೆಯವರಲ್ಲೂ ಕೂಡ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯವನ್ನು ವಿಷ್ಣುವಿನಲ್ಲಿಯೇ ಮಾಡಿ ತೋರಿಸುವುದು. ಬಹುತೇಕ ಇದನ್ನೇ ಮಾಡ್ತಾರೆ. ಕೆಲವು ಬೇರೆ ವಿಷಯಗಳನ್ನು ಹೇಳ್ತಾರೆ. ವಿಷ್ಣು ಪರವಿದ್ಯಾ ವಿಷಯತ್ವ ಮುಕ್ತಂ. ವಿಷ್ಣುವೇ ಪರವಿದ್ಯಾ ವಿಷಯ ಅಂತ ನೀವು ಹೇಳಿದ್ರಿ. ಆದರೆ ತತ್ರ ಯಸ್ಮಿನ್ ದೇವು ಅಂತ ನಾವು ಈಗೇನು ಶ್ರುತಿಗಳನ್ನು ನೋಡಿದ್ವಿ, ಮುಂಡಕೋಪನಿಷತ್ತಿಂದು, ಮುಂಡಕ ಅಂದ್ರೆ ಅಥರ್ವಣ, ಇತ್ಯತ್ರ ಮತ್ತೆ ಪ್ರಾಣಾನಾಂ ಗ್ರಂಥಿರಸಿ ರುದ್ರೋಮಾವಿಷ ಅಂತ ಐದು ಮಹಾನಾರಾಯಣ ಉಪನಿಷತ್ತು, ಪ್ರಾಣೇಶ್ವರ ಪ್ರತಿವಾಸ ಅನ್ನೋದು ಕೂಡ ಘೃತ ಸೂಕ್ತ ಇತ್ಯಾದಿನ ರುದ್ರಸ್ಯ ಪ್ರಾಣಾಧಾರತ್ವ ಪ್ರತೀತೇಹೆ, ರುದ್ರನೇ ಪ್ರಾಣಾಧಾರ ಅಂತ ಕಂಡು ಬಂದಿದೆ. ಮತ್ತೆ ಸಯೇಷಃ ಅಂತಶ್ಚರತೆ ಬಹುಧಾ ಜಾಯಮಾನ, ಅನೇಕ ರೀತಿಯಾಗಿ ಹುಟ್ಟುವ ಸಯೇಷಃ ಆ ವ್ಯಕ್ತಿಯು ಅಂತಶ್ಚರತೆ ನಮ್ಮೊಳಗೆ ಸಂಚಾರ ಮಾಡ್ತಾ ಇದ್ದಾನೆ. ಇದು ಕೂಡ ಮುಂಡಕದ ಭಾಗವೇ. ಮುಂಡಕ ಅಂದರೆ ಅಥರ್ವಣ ಉಪನಿಷತ್ತು. ಇತಿ ಜೀವಲಿಂಗಾಚ್ಯ ತಯೋ ಪ್ರಾಪ್ತಿ, ಅವರಿಬ್ಬರೇ ಪ್ರಾಪ್ತರಾಗಿದ್ದಾರೆ. ಯಾರ್ಯಾರು? ಜೀವ ಮತ್ತು ರುದ್ರ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಪ್ರಕೃತಿ ಮತ್ತು ವಾಯುವನ್ನು ಇಟ್ಟುಕೊಳ್ಬೇಕು ಅಂತ ತತ್ವವನ್ನು ಈ ಮಂಜರಿಯಲ್ಲಿ ಹೇಳಿದ್ದಾರೆ. ಅದು ಆಚಾರ್ಯರೇ ಬೇರೆ ಕಡೆ ಮಾಡಿರುವ ಒಂದು ಪೂರ್ವ ಪಕ್ಷವನ್ನು ಸಂಗ್ರಹ ಮಾಡಿದ್ದಾರೆ ಅಂತ ತಿಳಿಯಬಹುದು. ಅದಕ್ಕೆ ಉತ್ತರ ತಮೇವೈಕಂ ಜಾನಥ ಇತಿ ಆತ್ಮಶಬ್ದಾತ್ ದ್ಯುಭಾಶ್ರಯ ವಿಷ್ಣುರೇವ. ದ್ಯು ಭೂ ಇತ್ಯಾದಿ ಲೋಕಗಳಿಗೆ ಸರ್ವಕ್ಕೂ ಕೂಡ ಆಶ್ರಯನಾದವನು ವಿಷ್ಣುವೇ. ಯಾಕೆಂದ್ರೆ ಆತ್ಮಬ್ರಹ್ಮಾದಯ ಶಬ್ದಾ ತಮೃತೆ ವಿಷ್ಣುಮವ್ಯಯಂ ನ ಸಂಭವಂತಿ ಯಸ್ಮಾತ್ ತೈಹಿ ನಾವಾಪ್ತ ಗುಣಪೂರ್ಣತಾ. ತಮೇವೈಕಂ ಜಾನಥ ಆತ್ಮಾನಂ ಅಂತಿದೆಯಲ್ಲ, ಆ ಆತ್ಮ ಅಂದ್ರೆ ಯಾರಂತ ಹೇಳಿದ್ರಿ ನೀವು? ಈ ಬೇರೆ ಯಾವ ಪ್ರಕೃತಿ, ವಾಯು, ರುದ್ರ, ಜೀವ ಇವ್ರು ಯಾರು ಕೂಡ ಅಲ್ವೇ ಅಲ್ಲ. ಯಾಕೆ ಅಂತಂದ್ರೆ ಆತ್ಮಶಬ್ದ ಏನನ್ನು ಹೇಳ್ತದೆ? ಗುಣಪೂರ್ಣತ್ವವನ್ನು ಹೇಳ್ತದೆ. ಇವರೆಲ್ಲ ಗುಣಪೂರ್ಣರಾಗಿದ್ದಾರೆ. ಈ ಪ್ರಕೃತಿ, ವಾಯು, ರುದ್ರ ಇವ್ರು ಯಾರೂ ಕೂಡ ಗುಣಪೂರ್ಣರಲ್ವೇ ಅಲ್ಲ. ಆದ್ರಿಂದ ಅವರ್ಯಾರು ವಾಚ್ಯರಲ್ಲ. ಆತ್ಮ, ಬ್ರಹ್ಮ, ಪುರುಷ ಇತ್ಯಾದಿ ಶಬ್ದಗಳೆಲ್ಲವೂ ತಮ್ಮ ವಿಷ್ಣು ಮೃತೆ, ವಿಷ್ಣುವನ್ನು ಹೊರತುಪಡಿಸಿ, ಅವ್ಯಯನಾದಂತಹ ನಾಶರಹಿತನಾದ ವಿಷ್ಣುವನ್ನು ಹೊರತುಪಡಿಸಿ ನ ಸಂಭವಂತಿ, ಬೇರೆಯವರಲ್ಲಿ ಬರುವುದೇ ಇಲ್ಲ ಅವರು. ನ ಸಂಭವಂತಿ ಯಾಕೆಂದ್ರೆ ಯಸ್ಮಾತ್ ಯಾವ ಕಾರಣದಿಂದ, ತೈಹಿ ಆ ಎಲ್ಲ ಬೇರೆ ಪ್ರಕೃತಿ, ವಾಯು, ರುದ್ರ, ಜೀವ ಇತ್ಯಾದಿಗಳಿಂದ ಗುಣಪೂರ್ಣತ್ವವು ನ ಅವಾಪ್ತ, ಹೊಂದಲ್ಪಟ್ಟಿಲ್ಲ ಅಂತ ಬ್ರಹ್ಮವೈವರ್ತ ಪುರಾಣದ ಮಾತನ್ನ ಆಚಾರ್ಯರು ಅಲ್ಲಿ ಉದ್ಧರಿಸ್ತಾರೆ. ಅದರ ಜಿಹ್ವಾಧ್ಯಾಯತನಂ ಅನ್ನೋ ಶಬ್ದದ ಆರಂಭದ ಅರ್ಥವನ್ನು ಕೂಡ, ಸಂಕ್ಷಿಪ್ತವಾದ ಅರ್ಥವನ್ನು ಕೂಡ ಇಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೇನೆ.